ಸ್ಯಾಂಡಲ್ವುಡ್ನ ರೈಸಿಂಗ್ ಸ್ಟಾರ್ ನಿರಂಜನ್ ಅವರು ಸದ್ಯ ಕಿಡಿ ಹೊತ್ತಿಸೋಕೆ ರೆಡಿಯಾಗಿರುವಂಥದ್ದು. ಅಫ್ಕೋರ್ಸ್ ಅವ್ರನ್ನ ನೋಡಿದ್ರೇ ಅವರಲ್ಲೊಂದು ರೀತಿ ಸ್ಪಾರ್ಕ್ ಇದೆ ಅಂತ ಅನಿಸುತ್ತೆ. ಆದರೆ ಒಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ. ಮೇ ಬಿ ಈ ಸಿನಿಮಾ ಅವ್ರಿಗೊಂದು ಒಳ್ಳೆ ಅವಕಾಶ ತಂದು ಕೊಡುತ್ತೆ ಅಂತ ಅನಿಸುತ್ತೆ ಎಲ್ಲ ಆ್ಯಂಗಲಲ್ಲೂ. ಯಾಕಂದರೆ ಆ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ, ಎಲ್ಲಿ ನೋಡಿದ್ರು ಅದರದ್ದೇ ಸಾಂಗು ಕೇಳಿ ಬರ್ತಿರುವಂಥದ್ದು. ಸೊ ಅವ್ರನ್ನ ಮಾತನಾಡ್ಸೋಣ. ಹಾಯ್ ನಿರಂಜನ್, ಹೇಗಿದೆ? ಹಾಯ್ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರು. ಸೊ ಈಗೊಂದು ಮಾತು ಹೇಳ್ತೀನಿ. ಈಗ ನಿಮ್ಮ ಸಾಂಗ್ ಏನು ರಿಲೀಸ್ ಆಗಿದೆ ಎಲ್ಲ ಕಡೆ ಅದೇ ವೈರಲ್ ಆಗ್ತಾ ಇದೆ. ಶಕಲಕಲಕ ಬೂಮ್ ಬೂಮ್ ಬೂಮ್, ಲವ್ ಒಂಥರ ಮ್ಯಾಜಿಕ್ಕು. ಮೇ ಬಿ ನಿಮ್ಗೆ ಅಟ್ ಪ್ರೆಸೆಂಟ್ ಟೈಮ್ಗೆ ನಿಮ್ಮ ಲೈಫಲ್ಲೂ ಲವ್ ಮ್ಯಾಜಿಕ್ ಮಾಡ್ತಾ ಇದೆ. ಸೊ ಎಲ್ಲದಕ್ಕೂ ಸಿಂಕ್ ಆಗಿದೆ ಅಂತ ಅನ್ಸುತ್ತಲ್ಲ? ಹೌದು, ನಿಜ. ನನ್ನ ಲೈಫಲ್ಲೂ ಮ್ಯಾಜಿಕ್ ಆಯಿತು, ಎಂಗೇಜ್ಮೆಂಟ್ ಆಯಿತು. ಆಟೋಮೆಟಿಕ್ಕಾಗಿ ಇವಾಗ ಅದು ಸಿನಿಮಾಲು ಕಾಣಿಸ್ತಾ ಇದೆ. ಸೊ ಒಂದು ಅರ್ಥ ಕೊಟ್ಟಿದೆ ಸಾಂಗು. ಹೌದು, ನಿಜ. ಓಕೆ, ಸ್ಪಾರ್ಕ್ ಏನಿದು, ಏನು ಕಿಡಿ ಹೊತ್ಸೋದಕ್ಕೆ ಹೊರಟಿದ್ದೀರಾ ಅಂತ? ಸ್ಪಾರ್ಕ್ ಈಗಿನ ಒಂದು ಜನರೇಷನ್ಗೆ ಹೀಗೆ ಒಂದು ಬೇಕಾಗಿರೋ ಒಂದು ಕನ್ನಡಿಗರಿಗೆ ಬೇಕಾಗಿರುವಂಥ ಒಂದು ಸಿನಿಮಾ ಸ್ಪಾರ್ಕು. ಈಗಿನ ಪ್ರೆಸೆಂಟ್ ಟ್ರೆಂಡ್ಗೆ, ಈಗಿನೊಂದು ಸೊಸೈಟಲ್ ವ್ಯಾಲ್ಯೂಸ್ ಇಟ್ಕೊಂಡು ನಾನು ಪತ್ರಕರ್ತನ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಸೊ ತುಂಬ ಜವಾಬ್ದಾರಿ ಹೊತ್ತ ಪಾತ್ರ. ಆಮೇಲೆ ಕತೆ ಮಹಾಂತೇಶ್ ಅಂದ್ರಾಲ್ ನಮ್ಮ ಡೈರೆಕ್ಟರ್, ಅವ್ರು ಮಾಡ್ಕೊಂಡಿರೋದು. ಉತ್ತರ ಕರ್ನಾಟಕ ಅವರು ಇದು ನೇಟಿವ್. ಸೊ ಅವರು ಇಲ್ಲಿ ಬಂದು ಸಖತ್ತಾಗಿ ಕತೆ ಮಾಡಿ ತುಂಬ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿ ತುಂಬ ಡೈರೆಕ್ಟರ್ಗಳು, ಜೇಮ್ಸ್ ಸಿನಿಮಾ ಎಲ್ಲ ಅವ್ರ ಕೋ ಡೈರೆಕ್ಷನ್ ಎಲ್ಲ ಮಾಡಿ, ಮರಾಠೆ ಎಲ್ಲ. ಈಗ ಅವ್ರದ್ದು ಡೆಬ್ಯೂ ಸಿನಿಮಾ ಸ್ಪಾರ್ಕ್ ಅಂತ. ನೀವು ಸಾಂಗ್ ನೋಡಿರ್ತೀರ ಆಲ್ರೆಡಿ, ಶಕಲಕ ಬೂಮ್ ಬೂಮ್ ಅಂತೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಸಾಂಗ್ ಬಿಡ್ತೀವಿ, ಅದು ಅದೇ ಪ್ಯಾಟರ್ನ್, ಅದೇ ಟ್ರೆಂಡಲ್ಲಿ ಸಖತ್ತಾಗಿರುತ್ತೆ. ಅಂದರೆ ಇದು ಕಂಪ್ಲೀಟ್ ಪ್ರಾಪರ್ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಹೇಳಿ ಮಾಡಿಸಿರೋ ಸಿನಿಮಾ ಅಂತಲೇ ಹೇಳ್ಬೋದು. ಓಕೆ, ಮಾಸ್ ನಂಬರು. ಸೊ ನಾನು ಅವಾಗಲೇ ಒಂದು ನೋಡಿದೆ, ನಿಮ್ಮ ಚಿಕ್ಕಪ್ಪ ಏನೋ ಹೇಳಿದ್ರು, ಒಬ್ಬ ಸ್ಟಾರ್ ಹೀರೋಗೆ ಸಿಗೋವಂಥ ಸಾಂಗ್ ನಿಂಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ 100% ಹೌದು. ನಾನು ಈಗ ಬರ್ತಿರ್ಬೇಕಿದ್ರು ಕೇಳ್ಕೊಂಡು ಬಂದೆ. ಸಖತ್ತಾಗಿದೆ ಸಾಂಗು, ತುಂಬ ಮಾಸ್ ಆಗಿದೆ. ಆಮೇಲೆ ನಿಮ್ಮಿಬ್ಬರು ಡ್ಯಾನ್ಸ್ ಕೂಡ ಅಷ್ಟೇ ಸಖತ್ತಾಗಿದೆ. ಸೊ ನೀವು ಎಷ್ಟು ಖುಷಿಯಾಗಿದ್ದೀರಾ ಈ ಒಂದು ಸಾಂಗ್ ನಿಮ್ಗೆ ಸಿಕ್ಕಿರೋದು? ಇಲ್ಲ, ತುಂಬಾ ನಾನು ಅದೇ ಅದೃಷ್ಟ ಮಾಡಿರ್ಬೇಕು. ಒಂದೊಳ್ಳೆ ಸಿನಿಮಾಗಾಗಿರಲಿ, ಒಂದೊಳ್ಳೆ ಕತೆಗಾಗಿರಲಿ, ಒಂದೊಳ್ಳೆ ಸಾಂಗ್ ಆಗಿರಲಿ, ಒಂದು ಅದೃಷ್ಟ ಪಡ್ಕೊಂಬಂದಿರಬೇಕು. ಅದೆಲ್ಲ ಸೇರಿ ಆಗೋದು. ಅದನ್ನೇ ಒಂದು ಪ್ರೊಡ್ಯೂಸರ್ ಅವರು ಪ್ಯಾಷನೆಟ್ ಆಗಿದ್ದಾಗ, ಡೈರೆಕ್ಟ್ರನ್ನು ಒಂದು ಕರೆಕ್ಟ್ ವಿಷನ್ ಇಟ್ಕೊಂಡಾಗ ಆರ್ಟಿಸ್ಟ್ಗಳು ಅದಕ್ಕೆ ಪ್ಲಸ್ ಆಗ್ತಾರೆ ಹೊರತು ಮೈನಸ್ ಆಗಲ್ಲ. ಆಮೇಲೆ ನಮ್ಗೆ ಆ ಥರ ಒಂದು ಸಿಕ್ಕಿರೋ ಆಪರ್ಚುನಿಟಿ ನಾವು ಸುಮ್ಮನೆ ಇರದೆ ಬಿಡಲ್ಲ, ಚಚ್ಚಾಕ್ಬಿಡ್ತೀವಿ. ಡ್ಯಾನ್ಸ್ ಗೀನ್ಸ್ ಏನೇ ಇದ್ರು ಆ ಥರ ಸಾಂಗ್ ಸಿಕ್ತು, ಅದೇ ಥರ ಸ್ಟೆಪ್ಸ್ ಮಾಡಿದ್ದೀವಿ. ಅದೆಲ್ಲರೂ ಇಷ್ಟಪಟ್ಟು ವೈರಲ್ ಮಾಡ್ತಾ ಇದ್ದಾರೆ. ಎಷ್ಟು ಈಗರಾಗಿ ವೆಯ್ಟ್ ಮಾಡ್ತಿದ್ರಿ ಈ ಥರದೊಂದು ಸಾಂಗ್ಗೋಸ್ಕರ? ಖಂಡಿತ. ಏನಕ್ಕೆಂದರೆ ಈ ಥರದ್ದೊಂದು ಸಾಂಗ್ ಸಿಗೋದು ಅದೃಷ್ಟ ಅಂತ ಹೇಳಿದೆ ಅವಾಗಲೇ. ಏನಂದರೆ ಅವಾಗಿಂದ ನನಗೆ ತುಂಬ ಜನ ಈ ಸಾಂಗ್ ನೋಡಿದವ್ರು ಏನು ಹೇಳಿದ್ದು ಅಂದರೆ, ಸರ್ ಈ ಥರದ್ದೆಲ್ಲ ಅವಾಗ ನಾವು ಅಪ್ಪು ಸರ್ ಮಾಡ್ತಾಯಿದ್ದಿದ್ದು ನೋಡಿದ್ವಿ, ಯಶ್ ಸರ್ ಮಾಡ್ತಾಯಿದ್ದಿದ್ದು, ಇವಾಗ ಯಾವುದು ಬರ್ತಾನೆ ಇಲ್ಲ ನಮಗೆ ಡ್ಯಾನ್ಸ್ ಸಾಂಗ್ಸು ಅಂತ. ಯಾಕೆಂದರೆ ಕಲೆ ಇರೋದು ಅದರಲ್ಲೇ. ಏನಂದರೆ ನಾವು ಏನೇ ತೋರಿಸ್ಬೇಕಂದ್ರೂ, ಯಾರನ್ನೇ ಒಬ್ರು ಕನ್ನಡಿಗರನ್ನ ಇಂಪ್ರೆಸ್ ಮಾಡಬೇಕಂದ್ರೂ ಅದ್ರೊಳಗೆ ಅಂಥ ಒಂದು ಕಂಟೆಂಟ್ ಸಾಂಗ್ ಇರಬೇಕು, ಲಿರಿಕ್ಸ್ ಚೆಂದ ಇರಬೇಕು, ಅದು ಕನೆಕ್ಟ್ ಆಗಬೇಕು. ಲಾಸ್ಟಲ್ಲಿ ಚುಟ್ಟು ಪ್ಯಾಟರ್ನಲ್ಲೇ ಈ ಸಾಂಗ್ ಇದೆ ಅಂತ. ಹೌದು. ಅದು ಟ್ರೆಂಡ್ ಹೊಟ್ಟೋಗ್ಬಿಟ್ಟು ಬೇರೆನೇ ಆಗಿದೆ. ಎಲ್ಲ ಮಾಸು, ಇಂಟರ್ನ್ಯಾಷನಲ್ಲು, ಪ್ಯಾನ್ ಇಂಡಿಯಾ ಆ ಥರ ಹೊಟ್ಟೋಗ್ಬಿಟ್ಟಿದ್ದಾರೆ. ಬಟ್ ಅದಕ್ಕೆ ನಾವು ಒಂದು ಸ್ವಲ್ಪ ಆ ಟಚ್ನ ಇಟ್ಕೊಂಡು, ಇಲ್ಲಪ್ಪ ನಮ್ಮವ್ರಿಗೆ ಇದೇ ಇಷ್ಟ, ಇದನ್ನೇ ಮಾಡ್ತೀವಿ, ನಾವು ಇದನ್ನೇ ತಲುಪಿಸ್ತೀವಿ, ಇದನ್ನು ಅವರು ಇನ್ನು ಕೊಂಡಾಡ್ತಾರೆ ಅನ್ನೋದು. ಅದಕ್ಕೆ ಅದೇ ಪ್ಯಾಟರ್ನಲ್ಲಿ ಎಲ್ಲ ಸಾಂಗ್ಸು ಮಾಡಿದ್ದೀವಿ. ಸೊ ಕಂಪ್ಲೀಟ್ಲಿ ಡ್ಯಾನ್ಸ್ ನಂಬರ್ ಇದು. ಸೊ ಡ್ಯಾನ್ಸ್ ಮುಂಚೆನೇ ನಿರಂಜನ್ ಅವರು ತುಂಬ ಡ್ಯಾನ್ಸಲ್ಲಿ ಏನಂದರೆ ಲೈಕ್ ನಂಬರ್ 1 ಹೇಗೆ ಅಂತ, ಅದರ್ವೈಸ್ ಇದಕ್ಕೋಸ್ಕರ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರ ಅಂತ? ಇಲ್ಲ, ನಾವೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ನಮ್ಮ ಸ್ಟಾರ್ ಹೀರೋಗಳು ನೋಡೇನೆ ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನೊಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಎಲ್ಲ ಟ್ರೈನಿಂಗ್ ತೊಗೊಂಡು, ನಾನು ಮುಂಚೆಯಿಂದನೂ ಡ್ಯಾನ್ಸರು. ಸೊ ಐ ಥಿಂಕ್ ಈ ಸಾಂಗ್ ಸಿಕ್ಕಿದ್ದಕ್ಕೆ ನಾವು ಒಂದು ಸ್ವಲ್ಪ ಇನ್ನೂ ಜಾಸ್ತಿನೇ ಮಾಡಿದ್ವಿ. ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಾನ್ಸರ್ಸ್ ಬೇಕು, ಹೀರೋಗಳು ಬೇಕು, ಹೊಸ ಆ್ಯಕ್ಟರ್ಸ್ ಬೇಕು, ನಿರ್ದೇಶಕರು ಬೇಕು. ಅದನ್ನೇ ನಾವೇನಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕಷ್ಟೆ. ಸ್ಪಾರ್ಕು ಅಷ್ಟು ಚೆನ್ನಾಗಿ ತಯಾರಾಗಿ ನಿಮ್ಮ ಮುಂದೆ ಬರ್ತಾ ಇದೆ. ಕ್ವಾಲಿಟಿ ನೋಡಿ ನೀವೇ ಹೇಳ್ತೀರಾ ನಾನು ಈ ಸಿನಿಮಾ ನೋಡಬೇಕು. ಒಳ್ಳೆ ಹೀರೋ ಇದ್ದೀರಾ ನೀವು, ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ನಿಮಗಿದೆ. ಆದರೆ ಒಂದು ಸ್ಪಾರ್ಕ್ ಬೇಕಷ್ಟೇ ಅದಕ್ಕೆ. ಸೊ ಈ ಸಿನಿಮಾ ಅದಾಗುತ್ತಾ ಅಂತ ವೆಯ್ಟ್ ಮಾಡಬೇಕಾಗುತ್ತಾ ಅಂತ? ಹೌದು, ಖಂಡಿತ. ಏನಂದರೆ ನಾವು ಏನೇ ಒಂದು ಕಿಡಿ ಹಚ್ಚಿ, ನಾವು ಬೆಂಕಿ ಹಚ್ಚಿ, ಹಂಗಿದೆ ಹಿಂಗಿದೆ ಹೈಪ್ ಕ್ರಿಯೇಟ್ ಮಾಡೋದು, ಹುಡುಗರನ್ನ ಸೇರಿಸೋದು, ಫಸ್ಟ್ ಶೋ ತುಂಬಿಸೋದು, ಅದಲ್ಲ ಸಿನಿಮಾ. ಆಟೋಮೆಟಿಕ್ಕಾಗಿ ಈ ಕಂಟೆಂಟು ಜನಕ್ಕೆ ತಲುಪಿ, ಇದು ಜನರ ಸಿನಿಮಾ. ಯಾಕೆಂದರೆ ನಾನು ಪತ್ರಕರ್ತನಾಗಿ ಜನರನ್ನ ಪ್ರತಿಬಿಂಬಿಸ್ತಾ ಇದ್ದೀನಿ ಸಿನಿಮಾ ಅಲ್ಲಿ. ಸೊ ಅದಕ್ಕೆ ಪ್ರತಿಯೊಂದು ಅವ್ರಿಗಿರೋ ಒಂದು ಸಮಸ್ಯೆಗಳು, ಅವ್ರಿಗಿರೋ ಒಂದು ತೊಂದರೆಗಳು, ಆ ಥರದ್ದೆಲ್ಲ ಆಸ್ಪೆಕ್ಟ್ಸ್ನ ಕವರ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಅದನ್ನು ಆಟೋಮೆಟಿಕ್ಕಾಗಿ ಜನರು ತೊಗೋತಾರೆ. ಇದು ಕರೆಕ್ಟಪ್ಪ, ನನ್ಗೆ ಹೇಳೋಕ್ಕಾಗ್ದಿರೋದು ಅವ್ನು ಹೇಳ್ತಾ ಇದ್ದಾನೆ ಹೀರೋ, ಅದಕ್ಕೆ ನಾವು ಇರೋದು, ಅವ್ರ ಕೆಲಸ ಮಾಡೋದಕ್ಕೆ ನಾವಿರೋದು. ಬಟ್ ಈ ಫೀಲ್ಡಲ್ಲಿ ಇದೀವಿ ಅಷ್ಟೇ. ನಮ್ಮ ರೋಲ್ ನೀವು ಮಾಡ್ತಾ ಇದ್ದೀರಾ? ಒಂದು ಚಿಕ್ಕ ತುಣುಕಷ್ಟೇ ನಿಮ್ಮ ರೋಲ್. ಅಂದರೆ
ಈ ರೋಲ್ ಮೂಲಕ ನೀವು ಒಬ್ಬ ಜರ್ನಲಿಸ್ಟ್ ವ್ಯಥೆಯನ್ನು ತೋರಿಸ್ತಾ ಇದ್ದೀರಾ ಹೇಗೆ ಅಂತ, ಅದರ್ವೈಸ್ ಅವ್ನು ಮಾಡೋ ಕೆಲಸಗಳನ್ನ ತೋರಿಸ್ತಾ ಇದ್ದೀರಾ? ಇಲ್ಲ, ಆ್ಯಕ್ಚುಲಿ ನಾನು ಜರ್ನಲಿಸ್ಟ್ ನಂದು ರೋಲ್ ಇದರಲ್ಲಿ ಏನಂದರೆ ಅದೇನಂದರೆ ಯಾರು ಬೇರೆಯವರು ಮಾಡ್ದಿರೋಕ್ಕಾಗ್ದಿರೋ ಅಂಥದ್ದು ಒಂದು ಕೆಲಸ ಮಾಡ್ತೀರಾ ನೀವು, ಸತ್ಯನ ಹುಡುಕೋದು, ಸತ್ಯ ಹುಡುಕಾಟದಲ್ಲಿ ಅಂತ ಬರುತ್ತೆ ನನ್ನ ಟೀಸರಲ್ಲಿ. ಸೊ ಅದೇ ಆ ಸತ್ಯದ ಹುಡುಕಾಟದಲ್ಲಿ ಒಬ್ಬ ರಿಪೋರ್ಟರ್ ತಗಲಾಕೊಂಡು ಅವ್ನು ಹೆಂಗೆ ಇದನ್ನು ಸಾಲ್ವ್ ಮಾಡ್ತಾನೆ ಆ ಇಶ್ಯೂನ, ಆಮೇಲೆ ಏನೇನು ಹೇಳ್ತಾನೆ, ಆಮೇಲೆ ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ, ಜನರನ್ನ ಯಾವ ಥರ ಅರ್ಥ ಮಾಡ್ಕೋತಾನೆ, ಸಿಸ್ಟಮ್ ಅಗೇನೆಸ್ಟ್ ಹೆಂಗೆ ಬೀಳ್ತಾನೆ, ಇಡೀ ಪೊಲಿಟಿಕಲ್ಲು ಲಾಯರು ಎಲ್ಲರೂ ಅವ್ನು ಅಗೇನೆಸ್ಟ್ ನಿಂತ್ಕೊಂಡಾಗ ಅವನೇ ಆ ಥರ ಮಾಡ್ತಾನೆ, ಏನು ಬ್ರೈನ್ ಯೂಸ್ ಮಾಡ್ತಾನೆ, ಬೇರೆಯವ್ರು ಯಾರು ಸಿಸ್ಟಮಲ್ಲಿ ಹೋಗೋಕ್ಕಾಗ್ದಿರೋ ಜಾಗದಲ್ಲಿ ಹೋಗೋನೇ ರಿಪೋರ್ಟ್ರ್ ಪರ್ತಕ್ಕಂಥ. ಸೊ ಅದಕ್ಕೆ ಆ ಥರದ್ದು ಒಂದು ರೋಲು ಸಿನಿಮಾಲ್ ಅದೇ ಥರ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ, ಎಲ್ಲ ಕಡೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ. ತುಂಬ ಏನಂದರೆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ವರ್ಕ್ ಮಾಡಿ ಸಿನಿಮಾ ಮಾಡಿದ್ದೀವಿ. ಸುಮ್ಮನೆ ಒಂದೇನೋ ಸಿನಿಮಾ ಮಾಡಬೇಕು, ಒಂದು 5 ಫೈಟ್ ಹಾಕಬೇಕು, 4 ಸಾಂಗ್ ಹಾಕಬೇಕು ಅನ್ನೋದಕ್ಕೆ ಸಿನಿಮಾ ಮಾಡಲಿಲ್ಲ. ಕತೆ ಫಸ್ಟ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡವರು ಏನೋ ಒಂದು ಹೇಳಬೇಕು, ಅದನ್ನು ಕರೆಕ್ಟಾಗಿ ಎಂಟರ್ಟೈನಿಂಗಾಗಿ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಸಿನಿಮಾ ಮಾಡಿದ್ದು, ಅದೇ ಸ್ಪಾರ್ಕ್. ಖಂಡಿತ ಈ ಏನ್ರಿ ಮೀಡಿಯಾ ಅನ್ನೋ ಈ ಕಾಲದಲ್ಲಿ ನೀವು ನಮ್ಮ ಒಂದು ರೋಲ್ನ ಇಟ್ಕೊಂಡು ನೀವು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದೀರಾ, ತುಂಬ ಖುಷಿ ಆಯಿತು. ಸೊ ಎಷ್ಟು ಕಷ್ಟ ಆಯಿತು, ಏನಾದರೂ ಟಫ್ ಅಂತ ಅನ್ನಿಸ್ತಾ ನ್ಯೂಸ್ ಪ್ರೆಸೆಂಟ್ ಮಾಡಬೇಕಿದ್ರೆ ಆ ಲೋಗೋ ಕೈಯಲ್ಲಿ ಹಿಡಿದಾಗ, ಸೊ ಅದಾಗದೇ ಬಂದುಬಿಡ್ತಾ ಹೇಳೋದೆಲ್ಲ? ಇಲ್ಲ, ಅದನ್ನೇ ನನ್ನ ಜರ್ನಿ ಹೀರೋ ಆಗೋಕ್ಕಿಂತ ಮುಂಚೆ ನಾನು ಬ್ಯಾಂಕರ್ ಆಗಿದ್ದೆ. ಅದಾದಮೇಲೆ ಯಾವುದೋ ಒಂದು ಟಿ ವಿ ಶೋ ಹೋಸ್ಟ್ ಮಾಡ್ತಾ ಇದ್ದೆ. ಅದ್ರ ಮುಖಾಂತರ ಒಂದೊಂದೇ ಕಲ್ತ್ಕೊಂಡು ಬಂದೆ ಇಲ್ಲಿಗೆ. ಆಬ್ವಿಯಸ್ಲಿ ಕ್ಯಾಮ್ರಾ ಅನ್ನೋದು ಭಯ ಇಲ್ಲ, ಬಟ್ ಪತ್ರಕರ್ತ ಅಂದ ಕೂಡಲೇ ಅದೊಂದು ಫ್ಲೂಯೆನ್ಸಿ ಇರಬೇಕು, ಆಮೇಲೆ ಧೈರ್ಯ ಒಂದೊಂದು ಇರಬೇಕು, ಆಮೇಲೆ ಕಾನ್ಫಿಡೆಂಟ್ ಆಗಿರಬೇಕು, ಆಮೇಲೆ ಏನೇ ಒಂದು ಇವಾಗ ಲಾಂಗ್ 1 ಪೇಜ್ ಡೈಲಾಗ್ಗಳು ಕೊಟ್ಟರು ಅದನ್ನು ನಿರ್ಭಾಯಿಸ್ಬೇಕಾಗಿತ್ತು. ಅದೇ ಏನಂದರೆ 1 ಶಾಟ್ ಟೇಕ್ಗಳು ಜಾಸ್ತಿ ಇತ್ತು ಇದರಲ್ಲಿ, ಡೈಲಾಗ್ಸ್ ಹೈಲೈಟ್ ಈ ಸಿನಿಮಾಲಿ. ಸೊ ಅದೇ ಎಲ್ಲ ನೀವೇ ನೋಡ್ತೀರಾ ಸಿನಿಮಾಲಿ. ಈಗ ನಾನೊಂದು ಟಾಸ್ಕ್ ಕೊಡ್ತೀನಿ ನಿಮಗೆ, ನೀವು ಎಂಟರ್ಟೈನ್ಮೆಂಟ್ ರಿಪೋರ್ಟರ್ ಅಂತ ಅಂದ್ಕೊಳ್ಳಿ. ಸೊ ಇವತ್ತಿನ ಒಂದು ಮೇಜರ್ ಹೈಲೈಟ್ಸ್ಗಳು ಏನು ಒಂದಷ್ಟು ಹೇಳಿ ನೋಡೋಣ. ಮೇಜರ್ ಹೈಲೈಟ್ಸು ಎಂಟರ್ಟೈನ್ಮೆಂಟ್ ರಿಪೋರ್ಟ್ರಾಗಿ, ಸಿನಿಮಾ ರಿಪೋರ್ಟ್ರಾಗಿ ಮಾತಾಡ್ತೀನಿ. ಏನಕ್ಕೆಂದರೆ ಇವಾಗ ಬರ್ತಿರೋ ಹಲವಾರು ಸಿನಿಮಾಗಳು ನೀವೆಲ್ಲ ನೋಡ್ತಿರ್ತೀರ. ಟಾಕ್ಸಿಕ್ಕು, ಅಯೋಗ್ಯ ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ. ನೆಕ್ಸ್ಟ್ ಸ್ಪಾರ್ಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದರದ್ದು ಶಕಲಕ ಅನ್ನೋ ಸಾಂಗ್ ಸೂಪರ್ ಹಿಟ್ ಆಗಿದೆ, ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿದೆ. ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ, ಹೊಸ ಪ್ರತಿಭೆಗಳನ್ನ ಮೇಲೆತ್ತಬೇಕು ಅನ್ನೋದು ನಿಮ್ಮನ್ನು ಕೇಳ್ಕೊತೀನಿ. ಸೊ ಇವತ್ತಿನ ಸುದ್ದಿಗಾಗಿ TV9 ನೋಡ್ತಾ ಇರಿ. ಪರವಾಗಿಲ್ಲ, ಅಪ್ಡೇಟ್ ಇದ್ದೀರಾ. ಸೊ ಸೂಪರಾಗಿ ಮಾಡಿದ್ರಿ. ಸೊ ಇನ್ನು ಶರಣ್ ಸರ್ ನಿಮ್ಮ ಸಾಂಗ್ನ ಹಾಡಿರೋದು ಒಂದು ಬೇರೆನೇ ಸ್ಪಾರ್ಕ್ ಕೊಡ್ತಾ ಇದೆ ಅದಕ್ಕೆ. ಆಮೇಲೆ ಅಸೆಂಟ್ ಇದೆಯಲ್ಲ, ಉತ್ತರ ಕರ್ನಾಟಕದ ಅಸೆಂಟ್ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತ ಅಂದರೆ ಶರಣ್ ಸರ್ ನಿಜವಾಗ್ಲೂ ನಿಮ್ಮ ಸಾಂಗ್ ಬೂಸ್ಟ್ಗೆ ಅವರು ಒಂದು ಕಾರಣ. ಸೊ ಅವ್ರು ನಿಮ್ಮ ಸಾಂಗ್ ಹಾಡಿದ್ದು ಮತ್ತು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ. ಡೆಫಿನೆಟ್ಲಿ ಶರಣ್ ಸರ್ ಆಬ್ವಿಯಸ್ಲಿ ತುಂಬ ಸಾಂಗ್ಗಳು ಹಾಡಿರೋದು, ಅವರೆಲ್ಲ ಸಾಂಗು ಸೂಪರ್ ಹಿಟ್ ಆಗಿದೆ. ಯಾಕಂದರೆ ಅವ್ರ ವಾಯ್ಸಲ್ಲ ಶೈಲಿ ಇದೆ. ಆಮೇಲೆ ಉತ್ತರ ಕರ್ನಾಟಕಕ್ಕೆ ಏನಂದರೆ ಆ ಲಿರಿಕ್ಸ್ ಬರೆಯೋದೇ ಚಂದ, ಆಮೇಲೆ ಒಂದು ಲವ್ ಕನ್ವೆ ಮಾಡೋದಾಗಿರಲಿ, ಏನೋ ಒಂದು ಬೇರೆ ಥರ ಆಗಿರಲಿ, ತುಂಬ ನೆಗೆಟಿವ್ ಆಗದೆ, ತುಂಬ ವಲ್ಗರ್ ಆಗದೆ, ಒಂದು ಕ್ಲೀನಾಗಿ ಕನ್ವೆ ಮಾಡೋದಿದೆಯಲ್ಲ ಒಂದು ಲವ್ನ ಒಂದು ಸಾಂಗಲ್ಲಿ, ಅದನ್ನು ತುಂಬ ಚೆನ್ನಾಗಿ ಬರೆದಿರ್ತಾರೆ. ಆಮೇಲೆ ಅದನ್ನು ಉತ್ತರ ಕರ್ನಾಟಕ ಶೈಲಿಲಿ ಕೇಳೋದು ಇನ್ನೂ ಚಂದ. ಅದಕ್ಕೆ ಅದು ಏನಂದರೆ ಎಲ್ಲರಿಗೂ ಅಪೀಲ್ ಆಗೋಯ್ತು. ಅದು ನನ್ನ ಸಾಂಗಲ್ಲಿ ಏನೇ ಲಿರಿಕ್ಸ್ ಬರೆದಿದ್ರು ಎಲ್ರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಕೊರಿಯೋಗ್ರಫಿ ಬಂದು ಮುರಳಿ ಮಾಸ್ಟ್ರು, ಅದಕ್ಕೆ ಸಿಂಪಲಾಗಿ ಎಲ್ಲರೂ ಈ ಥರ ಸ್ಟೆಪ್ಸ್ ಹಾಕ್ಬಿಟ್ಟು ಎಲ್ಲರೂ ಮಾಡೋ ಥರ ಮಾಡಿದ್ವಿ. ಅದನ್ನು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ, ಅದೇ ಖುಷಿ. ಒಂಥರ ನಿಮ್ಮ ಡ್ಯಾನ್ಸ್ ನೋಡ್ತಿರ್ಬೇಕಿದ್ರೆ ಮೇ ಬಿ ಯಶ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿದ್ದಾರೆ ಅಂತ ಅನ್ನಿಸ್ತು. ಒಂದು ಸ್ವಲ್ಪ ಆ ಮೂಮೆಂಟ್ಸ್ ಎಲ್ಲ ಕಾಣುತ್ತಾ, ಎನರ್ಜಿ ಕಾಣುತ್ತೆ. ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಯಶ್ ಸರ್ ಒನ್ ಆಫ್ ದ ನಮಗೆ ತುಂಬ ಇನ್ಸ್ಪಿರೇಷನ್ನು. ಅಪ್ಪು ಸರ್ ಮೇಯ್ನು ನನಗೆ, ಏನಕ್ಕೆಂದರೆ ಅಪ್ಪು ಸರ್ ಥರ ಡ್ಯಾನ್ಸರ್ ನಾವು ಇನ್ನೂ ಇಂಡಸ್ಟ್ರೀಲಿ ನೋಡ್ತಾ ಇಲ್ಲ. ಬಟ್ ಅವ್ರಿಗೇನೋ ಒಂದು ಮಾಡಬೇಕು, ಆ ಥರದ್ರಲ್ಲಿ ಏನೋ ಒಂದು ಸ್ವಲ್ಪ ಅವ್ರು ಟಚ್ ಮಾಡ್ಬೇಕು. ನಾನು ಆಡಿಯನ್ಸ್ನ ಚೆನ್ನಾಗಿ ಡ್ಯಾನ್ಸ್ ತೋರಿಸ್ಬೇಕು, ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು, ಡ್ಯಾನ್ಸ್ ಅಲ್ಲದೆ ಸಿನಿಮಾಲ್ ಆ್ಯಕ್ಟಿಂಗ್ ತೋರಿಸ್ಬೇಕು, ಅವಾಗಲೇ ಎಲ್ಲ ಪೂರ್ಣ ಇದ್ದಾಗಲೇ ಜನ ನಮ್ಮ ಕೈ ಹಿಡಿಯೋದು ಅಂತ. ಅದಕ್ಕೆ ಈ ಸಿನಿಮಾದಲ್ಲಿ ನಂಗೆ ಅದೊಂದು ಚಾನ್ಸ್ ಸಿಕ್ಕಿದೆ. ಇದೇ ಬಹುಶಃ ನನ್ನ ಮೇಯ್ನ್ ಡೆಬ್ಯೂ ಆಸ್ ಅ ಹೀರೋ, ಆ್ಯಕ್ಷನ್ ಹೀರೋ ಥರನೇ ಕನ್ನಡ ಇಂಡಸ್ಟ್ರಿಗೆ. ಬಟ್ ಈ ಸಿನಿಮಾ ಮುಖಾಂತರ ಜನ ಪ್ರೋತ್ಸಾಹಿಸ್ಬೇಕಷ್ಟೆ.